ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಒಂದು ಸಣ್ಣ ವಿಷಯದ ಬಗ್ಗೆಯೂ ಗಂಟೆಗಟ್ಟಲೆ ಯೋಚನೆ ಮಾಡೋದು ಇದು ಅನೇಕ ಮಹಿಳೆಯರ ದಿನಚರಿಯಾಗೋಗ್ಬಿಟ್ಟಿದೆ. ಪುರುಷರಿಗೆ ಅದನ್ನ ಹೋಲಿಕೆ ಮಾಡಿಕೊಂಡ್ರೆ ಮಹಿಳೆಯರು ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತಾರೆ? ಇದು ಬರೀ ಮಾತಾ ಅಥವಾ ಇದರ ಹಿಂದೆ ವೈಜ್ಞಾನಿಕ ಕಾರಣಗಳೇನಾದ್ರೂ ಇದೆಯಾ? ಇದ್ರ ಬಗ್ಗೆ ಮತ್ತಷ್ಟು ಆಸಕ್ತಿಕರ ಮಾಹಿತಿ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಮಹಿಳೆಯರ ಮೆದುಳಿನಲ್ಲಿ ಲಿಂಬಿಕ್ ಸಿಸ್ಟಮ್ ಪುರುಷರಿಗಿಂತ ಹೆಚ್ಚು ಸಕ್ರಿಯವಾಗಿರುತ್ತೆ. ಇದು ಭಾವನೆಗಳನ್ನ ನಿಯಂತ್ರಣ ಮಾಡುವಂತಹ ಭಾಗ. ಮಹಿಳೆಯರ ಮೆದುಳಿನ ಎಡ ಮತ್ತು ಬಲ ಭಾಗಗಳ ನಡುವಿನ ಸಂಪರ್ಕವಾದ ಕಾರ್ಪಸ್ ಕೊಲಾಸಮ್ ಬಲವಾಗಿರುತ್ತೆ. ಇದರಿಂದ ಮಹಿಳೆಯರು ಒಂದೇ ಸಂದರ್ಭದಲ್ಲಿ ಒಂದೇ ಸಮಯದಲ್ಲಿ ಭಾವನೆ ಮತ್ತೆ ತರ್ಕ ಎರಡನ್ನ ಬೆರೆಸಿ ಯೋಚನೆ ಮಾಡ್ತಾರೆ. ಇದು ಅತಿಯಾದ ಆಲೋಚನೆಗೂ ಸಹ ಇದು ದಾರಿಯನ್ನ ಮಾಡಿಕೊಡುತ್ತೆ. ಮಹಿಳೆಯರ ದೇಹದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ಗಳ ಮಟ್ಟ ಮುಟ್ಟು ಅಥವಾ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಪದೇ ಪದೇ ಏರಿಳಿತ ಆಗ್ತಾ ಇರುತ್ತೆ. ಇನ್ನು ಈ ಹಾರ್ಮೋನ್ಗಳು ಮೆದುಳಿನ ಸೆರೋಟೋನಿನ್ ಎನ್ನುವಂತಹ ಫೀಲ್ ಗುಡ್ ಹಾರ್ಮೋನ್ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಸೆರೋಟೋನಿನ್ ಮಟ್ಟ ಕಡಿಮೆ ಆದಾಗ ಆತಂಕ ಮತ್ತು ಅತಿಯಾದ ಆಲೋಚನೆ ಆಗ ಆರಂಭ ಆಗುತ್ತೆ. ಇನ್ನು ಸೈಕಾಲಜಿ ಪ್ರಕಾರ ಮಹಿಳೆಯರು ಎಂಪಥೆಟಿಕ್ ಅಂದ್ರೆ ಇತರರ ನೋವಿಗೆ ಹೆಚ್ಚು ಸ್ಪಂದಿಸುವಂತಹ ಗುಣವನ್ನ ಹೊಂದಿರ್ತಾರೆ. ನಾನು ಹೇಗೆ ಹೇಳಿದ್ರೆ ಅವರು ಏನು ಅಂದ್ಕೊಳ್ಬಹುದು, ನನ್ನ ನಿರ್ಧಾರದಿಂದ ಯಾರಿಗಾದ್ರೂ ಏನಾದ್ರೂ ನೋವಾಗತ್ತಾ, ಇಂತಹ ಕಾಳಜಿ ಅವರನ್ನ ಒಂದು ವಿಷಯದ ಬಗ್ಗೆ ಹಲವಾರು ಬಾರಿ ಯೋಚನೆ ಮಾಡುವಂತೆ ಮಾಡುತ್ತೆ. ಮನೆ ಕೆಲಸ ಅಥವಾ ಕೆಲಸ, ಮಕ್ಕಳು, ಹೀಗೆ ಹತ್ತಾರು ಜವಾಬ್ದಾರಿಗಳನ್ನ ನಿಭಾಯಿಸುವಂತಹ ಮಹಿಳೆಯರು ಭವಿಷ್ಯದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನ ಮೊದಲೇ ಊಹಿಸಿ ತಯಾರಿಯನ್ನ ನಡೆಸೋದಕ್ಕೆ ಹೋಗಿ ಓವರ್ ಥಿಂಕ್ ಮಾಡ್ತಾರೆ. ಓವರ್ ಥಿಂಕಿಂಗ್ ಅನ್ನುವಂಥದ್ದು ಕೇವಲ ಮಹಿಳೆಯರ ಸ್ವಭಾವ ಅಲ್ಲ, ಅದು ಅವರ ಮೆದುಳಿನ ಸೂಕ್ಷ್ಮ ಸಂವೇದನೆ ಮತ್ತು ಜವಾಬ್ದಾರಿಯ ಸಂಕೇತವೂ ಹೌದು. ಆದ್ರೆ ಇದು ಅತಿಯಾಗಿ ಮಾನಸಿಕ ನೆಮ್ಮದಿಯನ್ನ ಕೆಡಿಸ್ತಾ ಇದ್ರೆ ಪ್ರಾಣಾಯಾಮ, ಯೋಗ, ವಾಕಿಂಗ್ ಹಾಗೆ ಜಿಮ್ ಜೊತೆಗೆ ನಮಗಿರುವಂತಹ ಹವ್ಯಾಸಗಳೇನಿರುತ್ತಲ್ವ ಅದರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಇದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಮಹಿಳೆಯರು ತೆಗೆದುಕೊಳ್ಳುವಂತಹ ಟೆನ್ಷನ್ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದರೆ ನಾವು ಎಷ್ಟು ಸುಲಭವಾಗಿ ದಿನಚರಿಯನ್ನ ಕಳೀತಾ ಹೋಗ್ತೀವೋ ಅದು ನಮ್ಮ ಆರೋಗ್ಯವನ್ನು ಕೂಡ ಅಷ್ಟೇ ಸುಂದರವಾಗಿ ಕಾಪಾಡ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳು ತಮ್ಮ ಆರೋಗ್ಯವನ್ನ ತಾವು ಕಾಪಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕುಟುಂಬದ ಹೊರೆ ನಮ್ಮ ಹೆಗಲ ಮೇಲಿರುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.